ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ಸಣ್ಣ ಹರಕೆ ಮಾಡಿಕೊಂಡು ನೋಡಿ, ಎಸ್ಪೆಷಲಿ ಹೆಣ್ಮಕ್ಳು ಖಂಡಿತವಾಗ್ಲೂ ಈ ಸಣ್ಣ ಹರಕೆ ಮಾಡಿಕೊಂಡು ನೋಡಿ. ನೀವು ಹೆಣ್ಮಕ್ಳು ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಅಂದುಕೊಂಡಿದ್ದು ನೀವು ಬೇಡಿಕೊಂಡಿದ್ದು 500% ಆಗೇ ಆಗುತ್ತೆ ಖಂಡಿತವಾಗ್ಲೂ. ಸಪೋಸ್ ನೀವೇನನ್ನ ಈ ಸಣ್ಣ ಹರಕೆ ನಾನು ಹೇಳ್ದಂಗೆ ಮಾಡಿಕೊಂಡು ಈ ಹರಕೆ ಏನಾದರೂ ನಿಮಗೆ ಈಡೇರಲಿಲ್ಲ ಅಂದರೆ ನನ್ನ ವೀಡಿಯೋಗಳೇ ನೋಡೋಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನನ್ನ ಚಾನಲ್ಲೇ ನೋಡೋಕ್ಕೆ ಹೋಗಬೇಡಿ. ಇದಂತೂ ಆ ಲಕ್ಷ್ಮೀ ಪಾದದಾಣೆಗೂ ಸತ್ಯ, ಆ ವರಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ವರಮಹಾಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ವ್ರತ ನಿಮ್ಮ ಮನೆಯಲ್ಲಿ ವರ್ಷಕ್ಕೆ ಒಂದು ಬಾರಿ ಮಾಡೇ ಮಾಡ್ತೀರಾ ನೀವು, ಎಸ್ಪೆಷಲಿ ಹೆಣ್ಮಕ್ಳು. ವರಮಹಾಲಕ್ಷ್ಮಿ ಹಬ್ಬ ವಿಜೃಂಭಣೆಯಿಂದ ಮಾಡ್ತೀರಾ, ಕರೆಕ್ಟಾ? ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ಸಣ್ಣ ಹರಕೆನ ಮನೆಯಲ್ಲೇ ವರಮಹಾಲಕ್ಷ್ಮಿ ಮುಂದೆ ಮಾಡಿಕೊಂಡು ನೋಡಿ. ಹೇಳ್ತಾ ಇದ್ದೀನಿ, ನೀವು ಅಂದುಕೊಂಡಿದ್ದು ನೀವು ಬೇಡಿಕೊಂಡಿದ್ದು ಏನೇ ಇದ್ದರೂ 500% ಆಗೇ ಆಗುತ್ತೆ. ಸಪೋಸ್ ಆಗಲಿಲ್ಲ ಅಂದರೆ ನನ್ನ ವೀಡಿಯೋಗಳೇ ನೋಡೋಕ್ಕೆ ಹೋಗಬೇಡಿ, ನನ್ನ ಚಾನಲ್ಲೇ ನೋಡೋಕ್ಕೆ ಹೋಗಬೇಡಿ. ಇದು ಓಪನ್ ಚಾಲೆಂಜು ನಿಮಗೆ, ಎಸ್ಪೆಷಲಿ ವಿಡಿಯೋ ನೋಡ್ತಿದ್ದವರಿಗೆ. ಯಾವ ಹರಕೆ ಮಾಡ್ಕೊಬೇಕು? ಸಣ್ಣ ಹರಕೆ, ತುಂಬ ಸಣ್ಣ ಹರಕೆ ಮನೆಯಲ್ಲೇ ಅವತ್ತಿನ ದಿನವೇ, ವರಮಹಾಲಕ್ಷ್ಮಿ ಹಬ್ಬದ ದಿನವೇ ನೀವು ಪೂಜೆ ಮಾಡ್ತಿರ್ತೀರಲ್ಲ. ನಾನು ಒಂದು ಎಪಿಸೋಡ್ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ 2026 ಲಕ್ಷ್ಮೀ ಕೂರಿಸುವ ರಾಜಯೋಗದ ಸಮಯ, ಈ ಬಣ್ಣದ ಸೀರೆ ಉಡಿಸಿ ನೋಡಿ ಅಂತ. ಆ ವಿಡಿಯೋ ಬೇಕಿದ್ರೆ ನೋಡಿ, ನನ್ನ ಚಾನಲ್ ಒಳಗಡೆ ಇದೆ. ಅವತ್ತು ಯಾವುದು ಸಣ್ಣ ಹರಕೆ ಮಾಡ್ಕೊಬೇಕು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, 2 ಸಾರಿ ಪ್ರೆಸ್ ಮಾಡಿ. ನನ್ನ ಮಾತು ಕೇಳ್ರಿ. ಇದು ಆ ವರಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ಸಣ್ಣ ಹರಕೆನ ಮನೆಯಲ್ಲಿ ಮಾಡಿಕೊಂಡು ನೋಡಿ. ನಿಮ್ದು ಏನೇ ಅಂದುಕೊಂಡಿದ್ದು ಕೆಲಸ ಇರ್ಬೋದು, ನೀವೇನೇ ಬೇಡ್ಕೊಂಡ್ರು 500% ಆಗೇ ಆಗುತ್ತೆ. ಇದು ವರಮಹಾಲಕ್ಷ್ಮಿ, ಆ ಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ನಂಬಿದ್ರು ನಂಬಿ, ಬಿಟ್ಟರೆ ಬಿಡಿ. ನಿಮ್ಮ ಹರಕೆ ತೀರಲಿಲ್ಲ, ನನ್ನ ವೀಡಿಯೋಗಳೇ ನೋಡೋಕ್ಕೆ ಹೋಗ್ಬಿಡಿ, ನನ್ನ ಚಾನಲ್ಲೇ ನೋಡೋಕ್ಕೆ ಹೋಗ್ಬಿಡಿ. ನೋಡಿ, ಓಪನ್ನಾಗಿ ಹೇಳ್ತಾ ಇದ್ದೀನಿ ನಿಮಗೆ. ನಿಮ್ದು ಏನೇ ಇರಲಿ, ಹಣಕಾಸಿನ ಸಮಸ್ಯೆ ಇರಲಿ, ಸಾಲಬಾಧೆ ಸಮಸ್ಯೆಗಳಿರಲಿ, ಮಕ್ಕಳಿಗೆ ಮದುವೆ ಆಗೋ ವಿಚಾರದಲ್ಲಿ ಇರ್ಬೋದು, ಮಕ್ಕಳಿಗೆ ಉದ್ಯೋಗ ಸಿಗೋ ವಿಚಾರದಲ್ಲಿರ್ಬೋದು, ನೀವು ಸೈಟ್ ತಗೊಬೇಕು ಅನ್ನೋ ವಿಚಾರದಲ್ಲಿ, ಮನೆ ತಗೊಬೇಕು ಅನ್ನೋ ವಿಚಾರದಲ್ಲಿ, ಮನೆ ಕಟ್ಟೋ ವಿಚಾರದಲ್ಲಿ, ಅಪಾರ್ಟ್ಮೆಂಟ್ ತಗೊಳ್ಳೋ ವಿಚಾರದಲ್ಲಿ, ಜಮೀನು ಲ್ಯಾಂಡ್ ತಗೊಳ್ಳೋ ವಿಚಾರದಲ್ಲಿ, ವಾಹನಗಳು ತಗೊಳ್ಳೋ ವಿಚಾರದಲ್ಲಿ, ವ್ಯಾಪಾರ ಅಭಿವೃದ್ಧಿ ಆಗಲಿ ಅನ್ನೋ ವಿಚಾರದಲ್ಲಿ, ಆರೋಗ್ಯ ಪ್ರಾಪ್ತಿ, ನೋಡಿ ಆರೋಗ್ಯ ಪ್ರಾಪ್ತಿ ಆಗಬೇಕು ಅನ್ನೋ ವಿಚಾರದಲ್ಲಿ, ಅಥವಾ ಸೈಟು, ಮನೆ, ಭೂಮಿ, ಅಪಾರ್ಟ್ಮೆಂಟು, ಜಮೀನು, ಲ್ಯಾಂಡು ನಿಮ್ಮವು ಎಕ್ಸ್ಟ್ರಾ ಇರ್ತವೆ, ಅದು ಒಳ್ಳೆ ರೇಟಿಗೆ ಮಾರಾಟ ಮಾಡಬೇಕು ಅನ್ನೋ ವಿಚಾರದಲ್ಲಿ, ಕೊಟ್ಟಿರೋ ಹಣ ವಾಪಸ್ ಬರುವ ವಿಚಾರದಲ್ಲಿ, ಕೊಟ್ಟಿರುವ ಸಾಲ ವಾಪಸ್ ಬರುವ ವಿಚಾರದಲ್ಲೇ ಇರ್ಬೋದು. ಸಂತಾನ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಿರಲ್ಲ ಅಂತ ಎಷ್ಟೋ ಜನ ಹೆಣ್ಮಕ್ಳು, ನಮಗೆ ಮಕ್ಕಳಿಲ್ಲ ಸಂತಾನ ಆಗಬೇಕು ಅಂತಿರ್ತೀರ, ಈ ವಿಚಾರಕ್ಕೆ ಇರ್ಬೋದು. ಅಂದುಕೊಂಡಿದ್ದು ನೀವು ಯಾವುದೇ ವಿಚಾರದಲ್ಲಿರ್ಬೋದು, ಅಂದುಕೊಂಡಿದ್ದು ಬೇಡಿಕೊಂಡಿದ್ದು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಸಣ್ಣ ಹರಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಅಂದುಕೊಂಡಿದ್ದು ಬೇಡಿಕೊಂಡಿದ್ದು 500% ಆಗೇ ಆಗುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ವರಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ಈ ಹರಕೆ ಏನಾದರೂ ನಿಮಗೆ ಈಡೇರಲಿಲ್ಲ ಅಂದರೆ ನನ್ನ ವೀಡಿಯೋಗಳೇ ನೋಡೋಕ್ಕೆ ಹೋಗ್ಬಿಡಿ, ನನ್ನ ಚಾನಲ್ಲೇ ನೋಡೋಕ್ಕೆ ಹೋಗ್ಬಿಡಿ. ಇದು ಓಪನ್ ಚಾಲೆಂಜು ನಿಮಗೆ. ಆ ಲಕ್ಷ್ಮಿ, ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿ ಪಾದದಾಣೆಗೂ ಸತ್ಯ. ವರಮಹಾಲಕ್ಷ್ಮಿ ಹಬ್ಬದ ದಿನ ಯಾವ ಹರಕೆ ಗೊತ್ತಾ? ವರಮಹಾಲಕ್ಷ್ಮಿ ಹಬ್ಬದ ದಿನ ನೀವು ಪೂಜೆ ಮಾಡ್ತೀರಾ, ಮನೆಯಲ್ಲಿ ಕನಕದಾರ ಸ್ತೋತ್ರ ಪಠಣೆ ಮಾಡ್ತೀರಾ, ಶ್ರೀ ಸೂಕ್ತಮು ಪಠಣೆ ಮಾಡ್ತೀರಾ, ಅಥವಾ ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರನ ಪಠಣೆ ಮಾಡ್ತೀರಾ, ಕಳಸ ಇಟ್ಟು ಸೀರೆ ಉಡಿಸಿ ಪೂಜೆ ಮಾಡ್ತೀರಾ. ಅವತ್ತಿನ ದಿನ ಹಸಿರು ಸೀರೆ ವರಮಹಾಲಕ್ಷ್ಮಿಗೆ
ಅವತ್ತಿನ ದಿನ ಹಾಕಿ ನೋಡಿ. ಸಪೋಸ್ ನಾವು ಹಸಿರು ಹಾಕಲ್ಲ ಅನ್ನುವವರು ಗೋಲ್ಡನ್ ಕಲರ್ ಸೀರೆ ಉಡಿಸಿ ನೋಡಿ. ಖಂಡಿತವಾಗ್ಲೂ ಒಂದು ಯಾವುದಪ್ಪ ಅದು ಹರಕೆ ಅಂತಂದರೆ, ಒಂದು ಅರಿಶಿಣದ ಬಟ್ಟೆ ಒಳಗಡೆ ₹1 108 ಕಾಯಿನ್ಸ್ ಹಾಕಿಬಿಡಿ. ಅರಿಶಿಣದ ಬಟ್ಟೆ, ವೈಟ್ ಬಟ್ಟೆ ತಗೊಂಡು ಅದಕ್ಕೆ ಅರಿಶಿನ ಎಲ್ಲ ನೀರು ಅರಿಶಿನ ಹಾಕಿ ಮೆತ್ತಿಬಿಟ್ಟು ಅರಿಶಿಣದ ಬಟ್ಟೆ ಮಾಡಿಕೊಂಡು ₹1 108 ಕಾಯಿನ್ಸ್ ಒಳಗಡೆ ಹಾಕಿ ಅದ್ರ ಒಳಗಡೆ ಒಂದು ಸ್ವಲ್ಪ ಕುಂಕುಮನ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ನೀವು ಆ ಲಕ್ಷ್ಮಿ ಕೂರಿಸಿರ್ತೀರಲ್ಲ, ಕಳಸ ಪೂಜೆ ಮಾಡ್ತೀರಲ್ಲ, ಆ ಗಂಟನ್ನು ಮುಂದೆ ಇಟ್ಬಿಟ್ಟು ನೀವು ಬೇಡ್ಕೊಳ್ಳಿ, ಅಂದ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಹರಕೆ ಈಡೇರೇ ಇರುತ್ತೆ. ತದನಂತರ ಆ ಗಂಟನ್ನ ಆ ವರಮಹಾಲಕ್ಷ್ಮಿಗೆ ಹೇಳಿ, ನಿನ್ನ ಗಂಡನಾದ ವಿಷ್ಣು, ನಿನ್ನ ಗಂಡನಾದ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಬಂದು ತಿರುಪತಿ ತಿಮ್ಮಪ್ಪನ ಉಂಡಿಗೆ ಕಾಣಿಕೆ ಉಂಡಿಯಲ್ಲಿ ಇದನ್ನು ಹಾಕ್ತೀನಿ ಅಂತ ಬೇಡ್ಕೊಳ್ಳಿ. ಖಂಡಿತವಾಗ್ಲೂ ಅಂದುಕೊಂಡಿದ್ದು ಬೇಡ್ಕೊಂಡಿದ್ದು ಆಗಲಿಲ್ಲ ಅಂದರೆ ಕೇಳಿ ಹೇಳ್ತೀನಿ. ಇದು ವರಮಹಾಲಕ್ಷ್ಮಿ ಪಾದದಾಣಿಗೂ ಸತ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ಮಾಡಿದವ್ರಿಗೆ ಫಲ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.